ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಪೈಥಾನ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಲ್ಯಾಂಬ್ಡಾ ಫಂಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ತಾ ಹೋಗೋಣ. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು ಫಂಕ್ಷನ್ಸ್ ಅಂದರೆ ಏನು ಪೈಥಾನಲ್ಲಿ, ಮತ್ತು ಆ ಫಂಕ್ಷನ್ಸ್ನ ಹೇಗೆಲ್ಲ ಯೂಸ್ ಮಾಡ್ಬೋದು, ಫಂಕ್ಷನ್ನ ಯೂಸ್ ಮಾಡಿಕೊಂಡು ಒಂದು ಕೋಡ್ನ ರೀಯೂಸ್ ಹೇಗೆ ಮಾಡೋದು ಅದೆಲ್ಲ ನೋಡಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಅಡಿಷನಲ್ ಟಾಪಿಕ್ ವಿಚ್ ಈಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ ಫಂಕ್ಷನ್ಸ್ನ ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಓವರ್ವ್ಯೂ ಆಫ್ ಲ್ಯಾಂಬ್ಡಾ ಫಂಕ್ಷನ್ ನೋಡೋದಾದರೆ, ಎ ಲ್ಯಾಂಬ್ಡಾ ಫಂಕ್ಷನ್ ಇಸ್ ಎ ಸಿಂಪಲ್ ಅನಾನಿಮಸ್ ಫಂಕ್ಷನ್. ಓಕೆ, ಸೊ ಎ ಲ್ಯಾಂಬ್ಡಾ ಫಂಕ್ಷನ್ ಕ್ಯಾನ್ ಟೇಕ್ ಎನಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಬಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಎಕ್ಸ್ಪ್ರೆಷನ್. ಓಕೆ, ಸೊ ಲ್ಯಾಂಬ್ಡಾ ಫಂಕ್ಷನ್ ಅನ್ನೋದು ಒಂದು ಸಬ್ ಫಂಕ್ಷನ್ ಅಥವಾ ಸ್ಮಾಲ್ ಅನಾನಿಮಸ್ ಫಂಕ್ಷನ್ ಅಂತ ಕರಿಬೋದು. ಅದು ಗ್ಲೋಬಲ್ ಆಗಿ ಅವೈಲಬಲ್ ಇರಲ್ಲ. ಬಟ್ ನೀವು ಆ ಲ್ಯಾಂಬ್ಡಾ ಫಂಕ್ಷನ್ಸ್ಗೆ ಎಷ್ಟು ಬೇಕಾದ್ರೂ ಆರ್ಗ್ಯುಮೆಂಟ್ನ ಪಾಸ್ ಮಾಡ್ಬೋದು. ಪಾಸ್ ಮಾಡಿ ಆ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಬೇಸ್ಡ್ ಆನ್ ದಟ್ ಎಕ್ಸ್ಪ್ರೆಷನ್ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಸಿಂಟ್ಯಾಕ್ಸ್ ನೋಡೋದಾದರೆ ಲ್ಯಾಂಬ್ಡಾ ಅಂತ ಕೀವರ್ಡ್ ಯೂಸ್ ಮಾಡಬೇಕು, ಫಾಲೋಡ್ ಬೈ ಆರ್ಗ್ಯುಮೆಂಟ್ಸ್. ಫಾರ್ ಎಕ್ಸಾಂಪಲ್, ನೀವು 3 ಇನ್ಪುಟ್ಸ್ನ ಫಂಕ್ಷನಿಗೆ ಕೊಡೋದಾದರೆ ಲ್ಯಾಂಬ್ಡಾ ಫಂಕ್ಷನ್ಗೆ A, B, C ಅಂತ ಕೊಡಬೇಕು, ಫಾಲೋಡ್ ಬೈ ಎಕ್ಸ್ಪ್ರೆಷನ್ ಇದೆಯಲ್ಲ, ನೀವು ಎಕ್ಸ್ಪ್ರೆಷನ್ಗೆ ನೀವು ಇಲ್ಲಿ ಬೇಕಾದ್ರೆ A+B+C, A×B×C ಆ ಥರ ಕೊಡ್ಬೋದು. ಗೊತ್ತಾಯ್ತಲ್ಲ? ಸೊ ಮೂವಿಂಗ್ ಆನ್. ಸೊ ಎಕ್ಸಾಂಪಲ್ ನೋಡೋದಾದರೆ, ಆ್ಯಡ್ 10 ಟು ಆರ್ಗ್ಯುಮೆಂಟ್ ಎ ಆ್ಯಂಡ್ ರಿಟರ್ನ್ ದ ರಿಸಲ್ಟ್. ಸೊ ನೀವು ಇಲ್ಲಿ ನೋಡ್ಬೋದು ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಕೀವರ್ಡ್ ಯೂಸ್ ಮಾಡ್ಕೊಂಡು ನಾವೇನು ಡಿಫೈನ್ ಮಾಡ್ತಾ ಇದ್ದೀವಿ, ಇದೊಂದು ಲ್ಯಾಂಬ್ಡಾ ಫಂಕ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು ಕಂಪೈಲರ್ಗೆ. ಫಾಲೋಡ್ ಬೈ ಎ ಅಂತ ಇದೆ. ಎ ಅನ್ನೋದು ಒಂದು ಆರ್ಗ್ಯುಮೆಂಟ್. ಈ ಪರ್ಟಿಕ್ಯುಲರ್ ಲ್ಯಾಂಬ್ಡಾ ಫಂಕ್ಷನ್ಗೆ ಇನ್ಪುಟ್ ಬರೀ ಒಂದೇ ಒಂದು ಪ್ಯಾರಾಮೀಟರ್ ಇದೆ, ಎ. ಎಕ್ಸ್ಪ್ರೆಷನ್ ನೋಡಿದ್ರೆ A+10, ನಾವು ಎ ಏನು ಪಾಸ್ ಮಾಡ್ತೀವೋ A+10, ಈಗ 2 ಪಾಸ್ ಮಾಡಿದ್ರೆ 2+10 = 12 ಅಂತ ಎಕ್ಸಿಗೆ ಪಾಪ್ಯುಲೇಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಈ ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ, ಇದು ಲ್ಯಾಂಬ್ಡಾ ಫಂಕ್ಷನ್ಸ್. ಸೊ ನಾವು ಇದಕ್ಕೆ ಯಾವ ರೀತಿ ಪ್ಯಾರಾಮೀಟರ್ ಪಾಸ್ ಮಾಡಬೇಕು ಅಂದರೆ x(5) ಅಂತ ಪಾಸ್ ಮಾಡಿದ್ರೆ ಎಕ್ಸ್ ಆಫ್ ಲ್ಯಾಂಬ್ಡಾ ಫಂಕ್ಷನ್ನು 5ಗೆ ನಿಮ್ಗೆ ಗೊತ್ತಲ್ಲ, ಫಂಕ್ಷನಲ್ಲಿ ನಾವು ವಿತಿನ್ ಸ್ಮಾಲ್ ಬ್ರೇಸಸಲ್ಲೇ ವ್ಯಾಲ್ಯೂನ ಪಾಸ್ ಮಾಡ್ಬೋದು. 5 ಪಾಸ್ ಮಾಡಿರೋದು ಇಲ್ಲಿಗೆ ಬರುತ್ತೆ. ಓಕೆ, ಬನ್ನಿ ನಾವು ಸೇಮ್ ಥಿಂಗ್ನ ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ನೋಡ್ತಾ ಹೋಗೋಣ. ನೀವು ಯಾವುದೇ ಒಂದು ಕಂಪೈಲರ್ನ ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕ್ಲೋಸ್ ಆಲ್ ದ ಫಂಕ್ಷನ್ಸ್. ಹೊಸದೊಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಆ ಫೈಲ್ಗೆ ನಾನು ಲ್ಯಾಂಬ್ಡಾ ಫಂಕ್ಷನ್ .py ಅಂತ ರಿನೇಮ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು LAMB ಲ್ಯಾಂಬ್ಡಾ ಎ, ಓಕೆ, A+10. ಸೊ ಆ್ಯಕ್ಚುಲಾಗಿ ಇದೇನಾಗ್ತಿದೆ ಅಂತ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು A+10 ಅಂತ ಆಗ್ತಾ ಇದೆ. ಬಟ್ ಎ ವ್ಯಾಲ್ಯೂನ ನಾವು ಇಲ್ಲಿ ಈ ಲ್ಯಾಂಬ್ಡಾ ಫಂಕ್ಷನ್ ಥ್ರೂ ಪಾಸ್ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಲ್ ಎಕ್ಸ್ಪ್ರೆಷನ್ ಇರೋದೇನಿದೆ A+10. ಎ ವ್ಯಾಲ್ಯೂಗೆ ನಾವು ಪಾಸ್ ಮಾಡೋದಕ್ಕೆ ನಾವು ಈ ಲ್ಯಾಂಬ್ಡಾ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಎಕ್ಸಿಗೆ ಅಸೈನ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಫಂಕ್ಷನ್. ಈ ಎಕ್ಸ್ ನೋಡೋದಾದ್ರೆ ನೀವು ಇಟ್ಸ್ ಎ ಲ್ಯಾಂಬ್ಡಾ ಫಂಕ್ಷನ್. ನಾವೀಗ ಎಕ್ಸ್ನ ಯಾಕೆ ಕಾಲ್ ಮಾಡ್ತೀವಿ ಅಂದರೆ x(2) ಅಂತ ಪಾಸ್ ಮಾಡಿದ್ರೆ ಆ್ಯಕ್ಚುಲಾಗಿ ಏನಾಗುತ್ತೆ, ಎಕ್ಸ್ ಅನ್ನೋದೇನೇ ಲ್ಯಾಂಬ್ಡಾ ಫಂಕ್ಷನ್ನ, ಈ 2 ಪಾಸ್ ಮಾಡಿರೋದು ಎಗೆ ಹೋಗುತ್ತೆ. ಸೊ ಅದಾದಮೇಲೆ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದನ್ನು ಎಕ್ಸಿಕ್ಯೂಟ್ ಆದಮೇಲೆ ಏನು ಬರುತ್ತೆ, 2+10 = 12 ಆಗುತ್ತೆ. ಸೊ ನಾವು ಇದನ್ನು ಪ್ರಿಂಟ್ ಮಾಡೋಣ. ಈಗ ಪ್ರಿಂಟ್, ನೀವು ಇಲ್ಲಿ ನೋಡ್ಬೋದು ಪ್ರೋಗ್ರಾಮ್ ರನ್ ಮಾಡಿದ್ರೆ ನಿಮಗೆ 12 ಅಂತ ಪ್ರಿಂಟ್ ಆಗ್ತಿದೆ. ಇನ್ಸ್ಟೆಡ್ ಆಫ್ x(2) x(5) ಅಂತ ಮಾಡ್ತೀನಿ. ಇವಾಗ ಏನಾಗುತ್ತೆ, 15 ಆಗುತ್ತೆ. ಗೊತ್ತಾಯ್ತಲ್ಲ? 15 ಆಯಿತು. ಅದೇ ರೀತಿ ಇಂಟ್ರೆಸ್ಟ್ ಆಫ್ ಪ್ಲಸ್ ಸ್ಟಾರ್ ಮಾಡಿದ್ರೆ ನಮ್ಮ ಎಕ್ಸ್ಪ್ರೆಷನ್ ಇದೆ A×10 ಅಂತ ಇದೆ. ನಾನು x(5) ಅಂತ ಪಾಸ್ ಮಾಡಿದ್ರೆ 5 ಎಗೆ ಬರುತ್ತೆ. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಏನಿದೆ 5×10 ಆಗುತ್ತೆ, 50 ಅಂತ ಪ್ರಿಂಟ್ ಆಗುತ್ತೆ ನಮಗೆ ಔಟ್ಪುಟ್ಟು. ಇಲ್ಲಿ ನೋಡಿ 50 ಅಂತ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದೇ ಬದಲು 5 ಬದಲು 7 ಪಾಸ್ ಮಾಡಿದ್ರೆ ಈಗ ಎಕ್ಸ್ಪ್ರೆಷನ್ ಏನಿದೆ 7×10 ಆಗುತ್ತೆ, 70 ಪ್ರಿಂಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 70 ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ಮೂವಿಂಗ್ ಆನ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಎ ಲ್ಯಾಂಬ್ಡಾ ಫಂಕ್ಷನ್ ಕ್ಯಾನ್ ಟೇಕ್ ಎನಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಅಂದರೆ ಒಂದು ಲ್ಯಾಂಬ್ಡಾ ಫಂಕ್ಷನ್ಗೆ ನೀವು ಒಂದೇ ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕು ಅಂತ ಇಲ್ಲ. ಆರ್ಗ್ಯುಮೆಂಟ್ಸ್ ಅಂದರೆ ಇನ್ಪುಟ್ಸ್. ಸೊ ನೀವು ಎಷ್ಟು ಬೇಕಾದ್ರೂ ಆರ್ಗ್ಯುಮೆಂಟ್ ಪಾಸ್ ಮಾಡ್ಬೋದು. ಬಟ್ ಇಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಎಕ್ಸ್ಪ್ರೆಷನ್. ಈ ಎಕ್ಸಾಂಪಲ್ ನಾವು ನೋಡೋದಾದರೆ
ಮಲ್ಟಿಪ್ಲೈ ಆರ್ಗ್ಯುಮೆಂಟ್ ವಿತ್ ಅನ್ ಮಲ್ಟಿಪ್ಲೈ ಆರ್ಗ್ಯುಮೆಂಟ್ ಎ ವಿತ್ ಆರ್ಗ್ಯುಮೆಂಟ್ ಬಿ, ಅಂದರೆ ಇನ್ಪುಟ್ ಎನ ಇನ್ಪುಟ್ ಬಿ ಇಂದ ಮಲ್ಟಿಪ್ಲೈ ಮಾಡಿ ರಿಟರ್ನ್ ದ ರಿಸಲ್ಟ್ ಅಂತ ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಫಂಕ್ಷನ್ಸ್, ಲ್ಯಾಂಬ್ಡಾ ಕೀವರ್ಡ್ ಯೂಸ್ ಮಾಡಬೇಕು. ಎ ಕಮ ಬಿ, ನಮ್ಮದು ಎರಡು ಇನ್ಪುಟ್ ಇದೆ ಅಥವಾ ಎರಡು ಆರ್ಗ್ಯುಮೆಂಟ್ಸ್ ಇದೆ, ಅದಕ್ಕೆ ವಿ ಆರ್ ಸಪ್ರೇಟಿಂಗ್ ಬೈ ಕಾಮ. ಬಟ್ ಎಕ್ಸ್ಪ್ರೆಷನ್ ಏನಿದೆ ಹೇಳಿ, ಎ ಸ್ಟಾರ್ ಬಿ, ಅಂದರೆ ಎ ವ್ಯಾಲ್ಯೂ ಏನು ಪಾಸ್ ಮಾಡ್ತೀವಿ, ಬಿ ಎಲ್ ವ್ಯಾಲ್ಯೂ ಏನು ಪಾಸ್ ಮಾಡ್ತೀವಿ, ಅದೆರಡನ್ನು ಮಲ್ಟಿಪ್ಲೈ ಆಗಿ ನಮಗೆ ರಿಸಲ್ಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾವು ಲ್ಯಾಂಬ್ಡಾ ಫಂಕ್ಷನ್ನ ಹೇಗೆ ಕಾಲ್ ಮಾಡ್ತಿದ್ದೀವಿ, ಎಕ್ಸ್ ಆಫ್ 5, 6. ಸೊ 5 ಪಾಸ್ ಮಾಡಿದ್ದು ಎಗೆ ಹೋಗುತ್ತೆ, 6 ಪಾಸ್ ಮಾಡಿದ್ದು ಬಿಗೆ ಹೋಗುತ್ತೆ, ನಮಗೆ ರಿಸಲ್ಟ್ 30 ಬರುತ್ತೆ. ಬನ್ನಿ ಈ ಎಕ್ಸಾಂಪಲ್ ನೋಡೋಣ. ಸೊ ಲ್ಯಾಂಬ್ಡಾ ಎ ಕಾಮ ಬಿ, ಓಕೆ. ಸೊ ಇಲ್ಲಿ ಎ ಸ್ಟಾರ್ ಬಿ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1, 5, 6 ಸೇಮ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನಾನು ಲ್ಯಾಂಬ್ಡಾ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಎಕ್ಸ್, ನಾನು ಪಾಸ್ ಮಾಡ್ತಿರೋ ಆರ್ಗ್ಯುಮೆಂಟು 5 ಎಗೆ ಹೋಗ್ತಿದೆ, 6 ಬಿಗೆ ಹೋಗ್ತಿದೆ. ನಮ್ಮ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಟ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ ಇಲ್ಲಿ. ಸೊ ನೀವು ಇಲ್ಲಿ ನೋಡಿದ್ರೆ 30 ನಮಗೆ ರಿಸಲ್ಟ್ ಬರ್ತಿದೆ. ಇನ್ಸ್ಟೆಡ್ ಆಫ್ 5 and 6 ಯು ಕ್ಯಾನ್ ಪಾಸ್ ಎನಿ ಪ್ಯಾರಾಮೀಟರ್. 4 and 6 24 ಬರುತ್ತೆ ನಿಮಗೆ ರಿಸಲ್ಟು, ಗೊತ್ತಾಗಲ್ಲ. ಅದೇ ರೀತಿ ನೀವು ಬೇಕಾದ್ರೆ ಇದನ್ನು ಇಂಟು 2 ಬೇಕಾದ್ರೂ ಮಾಡ್ಬೋದು. ಮಲ್ಟಿಪ್ಲೈ 2 ಆರ್ಗ್ಯುಮೆಂಟ್ಸ್ ಆ್ಯಂಡ್ ಅಗೇನ್ ಮಲ್ಟಿಪ್ಲೈ ಬೈ 2 ಆಗುತ್ತೆ, ಈಗ 48 ಆಗುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ನೀವು ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ಸ್ಗೆ ಎಷ್ಟು ಬೇಕಾದ್ರೂ ಪ್ಯಾರಾಮೀಟರ್ ಪಾಸ್ ಮಾಡ್ಬೋದು. ಬಟ್ ಇನ್ ಅವರ್ ಕೇಸ್ ನಾವು 3 ಪ್ಯಾರಾಮೀಟರ್ ಪಾಸ್ ಮಾಡಬೇಕು ಅಂದರೆ ಇನ್ನೊಂದು ಎ ಕಮ ಬಿ ಕಮ ಸಿ ಅನ್ನೋದು ನಮ್ಮ ಲ್ಯಾಂಬ್ಡಾ ಫಂಕ್ಷನ್ಗೆ ಪ್ಯಾರಾಮೀಟರು. ಸೊ ನಾವೇನು ಮಾಡ್ತಿದ್ದೀವಿ, 4, 6, 10 ಬೇಕಾದ್ರೂ ಮಾಡ್ಬೋದು ನಾವು. ಈಗ ಏನಾಗುತ್ತೆ, ಇದು 4 ಪಾಸ್ ಮಾಡಿದ್ದು ಎಗೆ ಹೋಗುತ್ತೆ, 6 ಪಾಸ್ ಮಾಡಿದ್ದು ಬಿಗೆ ಹೋಗುತ್ತೆ, 10 ಪಾಸ್ ಮಾಡಿದ್ದು ಸಿಗೆ ಹೋಗುತ್ತೆ. 6 4 24 ಆಗುತ್ತೆ. 4 6 24, 24 ಇಂಟು 10 ಅಂದರೆ 240 ನಮಗೆ ಔಟ್ಪುಟ್ ಬರುತ್ತೆ. ಸೊ ಎಕ್ಸ್ಪ್ರೆಷನ್ ನಾವು ಕಂಪ್ಲೀಟ್ ಮಾಡಿಲ್ಲ, ಹಾಗಾಗಿ ಎರರ್ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು 240 ಔಟ್ಪುಟ್ ಬರ್ತಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಆಲ್ರೆಡಿ ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ರಿ, ಒಂದು ಫಂಕ್ಷನ್ನ ಡಿಫೈನ್ ಮಾಡಿದಾಗ ಡೆಫ್ ಕೀವರ್ಡ್ ಯೂಸ್ ಮಾಡ್ತೀವಿ. ಫಂಕ್ಷನ್ನು ಫಸ್ಟ್ ಇರಬೇಕು, ಫಂಕ್ಷನ್ ಡೆಫಿನೇಷನ್ನು, ಅದಾದಮೇಲೆ ನಾವು ಆ ಫಂಕ್ಷನ್ನ ಕಾಲ್ ಮಾಡೋದಕ್ಕಾಗೋದು, ಇಲ್ಲಾಂದರೆ ಎರರ್ ಕೊಡುತ್ತೆ. ಇಲ್ಲೂ ಕೂಡ ಅಷ್ಟೇ, ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ನು ಸ್ಟಾರ್ಟಿಂಗ್ ಇರಬೇಕು. ಬಟ್ ಇವಾಗ ಏನು ಮಾಡಿದ್ದೀವಿ, ಲ್ಯಾಂಬ್ಡಾ ಫಂಕ್ಷನ್ ಡಿಫಿನೇಷನ್ನು ಲೇಟರಾಗಿ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಎರರ್ ತೋರಿಸುತ್ತೆ ಕಂಪೈಲರ್. ಓಕೆ, ನೀವಿಲ್ಲಿ ನೋಡಿ, ನೇಮ್ ಎಕ್ಸ್ ಇಸ್ ನಾಟ್ ಡಿಫೈನ್ಡ್ ಅಂತ ಇದೆ. ಹಾಗಾಗಿ ಆಲ್ವೇಸ್ ರಿಮೆಂಬರ್, ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ ಹ್ಯಾಸ್ ಟು ಬಿ ಅಟ್ ದ ಸ್ಟಾರ್ಟ್. ಓಕೆ, ಗೊತ್ತಾಯ್ತಲ್ಲ. 240 ರಿಸಲ್ಟ್ ಬರ್ತಾ ಇದೆ. ಸೊ ನೆಕ್ಸ್ಟ್ ವೇರಿಯಂಟ್ ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಲ್ಯಾಂಬ್ಡಾ ಫಂಕ್ಷನ್ ಕೆನ್ ಬಿ ಅಥವಾ ಲ್ಯಾಂಬ್ಡಾ ಫಂಕ್ಷನ್ ಇನ್ಸೈಡ್ ಒನ್ ಮೋರ್ ಫಂಕ್ಷನ್. ಯು ಕ್ಯಾನ್ ಆಲ್ಸೋ ಯೂಸ್ ಲ್ಯಾಂಬ್ಡಾ ಫಂಕ್ಷನ್ ಇನ್ಸೈಡ್ ಅನದರ್ ಫಂಕ್ಷನ್. ಅಂದರೆ ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಇನ್ನೊಂದು ನಾರ್ಮಲ್ ಗ್ಲೋಬಲ್ ಫಂಕ್ಷನ್ ಜೊತೆ ನೀವು ಕಂಬೈನ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ನೀವು ಇಲ್ಲಿ ನೋಡ್ಬೋದು ಡೆಫ್ ಕೀವರ್ಡ್ ಯೂಸ್ ಮಾಡ್ತಿದ್ವಿ. ಡೆಫ್ ಕೀವರ್ಡ್ ಯೂಸ್ ಮಾಡಿದ್ರೆ ಏನು, ಒಂದು ಫಂಕ್ಷನ್ನ ಡಿಫೈನ್ ಮಾಡ್ತಿದ್ವಿ ಅಂತ. ಮೈ ಫಂಕ್ಷನ್ ಆಫ್ ಎನ್ ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಈ ಪರ್ಟಿಕ್ಯುಲರ್ ನಮ್ಮ ಫಂಕ್ಷನ್ಸ್ಗೆ ಎನ್ ಇನ್ಪುಟ್ ಆಗಿ ಹೋಗುತ್ತೆ. ನಾವು ಇಲ್ಲಿ ಏನು ಮಾಡ್ತಿದ್ವಿ, ರಿಟರ್ನ್ ಲ್ಯಾಂಬ್ಡಾ ಎ, ಓಕೆ, ಕೋಲನ್. ಎಕ್ಸ್ಪ್ರೆಷನ್ ಏನಂದರೆ ಎ ಇಂಟು ಎನ್ ಅಂತ ಇದೆ. ನಮ್ಮ ಈ ಮೈ ಫಂಕ್ಷನ್ ಏನ ರಿಟರ್ನ್ ಮಾಡುತ್ತೆ, ಲ್ಯಾಂಬ್ಡಾ ಈ ಎಕ್ಸ್ಪ್ರೆಷನ್ನ ರಿಟರ್ನ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಮೈ ಡಬ್ಲರ್ ಅಂತ ಒಂದು ವೇರಿಯಬಲ್ ಇಸ್ ಈಕ್ವಲ್ ಟು ಮೈ ಫಂಕ್ಷನ್ ಆಫ್ 2 ಅಂತ ಪಾಸ್ ಮಾಡ್ತಾ ಇದ್ದೀನಿ. ಈ 2 ಪಾಸ್ ಮಾಡಿದಾಗ ಈ ಗ್ಲೋಬಲ್ ಫಂಕ್ಷನ್ ಕಾಲ್ ಆಗುತ್ತೆ. ಎನ್ ಏನಿದೆ ಇಲ್ಲಿ ಎಕ್ಸ್ಪ್ರೆಷನಲ್ಲಿ ಎ ಇಂಟು 2 ಆಗುತ್ತೆ. ಸೊ ನಾವು ಇದು ನಮ್ಮ ಇವಿಲ್ಲಿ ನೋಡ್ತಿದ್ದೀರಲ್ಲ, ಮೈ ಡಬ್ಲರ್ ಅನ್ನೋದು ಇವಾಗ ನಮ್ಮ ಲ್ಯಾಂಬ್ಡಾ ಫಂಕ್ಷನ್ ಆಯಿತು. ಸೊ ನೆಕ್ಸ್ಟ್ ನಾವು ನಮ್ಮ ಲ್ಯಾಂಬ್ಡಾ ಫಂಕ್ಷನ್ ಕಾಲ್ ಮಾಡಿದ್ರೆ 11 ಇಂಟು 2 ಆಗುತ್ತೆ. ಓಕೆ, ಸೇಮ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಡೆಫ್ ಮೈ ಫಂಕ್ಷನ್ ಎನ್ ಅಂತ ಹಾಕೋಣ. ರಿಟರ್ನ್ ಲ್ಯಾಂಬ್ಡಾ ಎ ಕೋಲನ್ ಎ ಸ್ಟಾರ್ ಎನ್. ಓಕೆ, ಸೊ ನಾನಿವಾಗ ಡಬ್ಲರ್ ಈಸ್ ಈಕ್ವಲ್ ಟು ಮೈ ಫಂಕ್ಷನ್ 2 ಅಂತ ಹಾಕ್ತಿದ್ದೀನಿ. ಸೊ ಇದೇನಾಗ್ತಿದೆ, 2 ಅಂತ ಪಾಸ್ ಮಾಡಿರೋದು ಈ ಫಂಕ್ಷನ್ ಕಾಲ್ ಆಗುತ್ತೆ, ಮೈ ಫಂಕ್ಷನ್ ಕಾಲ್ ಆಗುತ್ತೆ. ಇದಕ್ಕೆ ಎನ್ ವ್ಯಾಲ್ಯೂ 2 ಆಗುತ್ತೆ. ಈ ಎನ್ ಹೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ.
ನಮಗೆ ಈ ಫಂಕ್ಷನ್ ಏನಾಗುತ್ತೆ, ಮೈ ಫಂಕ್ಷನ್ ಏನು ರಿಟರ್ನ್ ಆಗ್ತಿದೆ, ಲ್ಯಾಂಬ್ಡಾನ ರಿಟರ್ನ್ ಆಗ್ತಿದೆ. ಆ್ಯಕ್ಚುಲ್ ಏನಾಗುತ್ತೆ ಅಂದರೆ ಡ್ಯೂರಿಂಗ್ ಕಂಪೈಲರ್ ಪ್ರೀವಿಯಸ್ ಲೈನ್ ಏನಿದೆಯಲ್ಲ ಅದು ಕಂಪೈಲರಿಗೆ ಯಾವ ರೀತಿ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಡಬ್ಲರ್ ಇಸ್ ಟು ಮೈ ಫಂಕ್ಷನ್ ಎ ಕಾಮ ಎ ಸ್ಟಾರ್ಟ್ 2 ಥರ ಕಾಣಿಸುತ್ತೆ, ಬಿಕಾಸ್ ಇಲ್ಲಿ 2 ಪಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಬೈ ಮಿಸ್ಟೇಕ್ ಏನಾದ್ರು 3 ಪಾಸ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಈ ರೀತಿ ಆಗುತ್ತೆ ಈ ಡಬ್ಲರ್. ಗೊತ್ತಾಯ್ತಲ್ಲ? ಸೊ ನಾವು ಸಿಂಪಲ್ ಥಿಂಗ್ ಪ್ರಿಂಟ್ ಡಬ್ಲರ್ ಆಫ್ ಮೇ ಬಿ 30 ಪಾಸ್ ಮಾಡಿ. ಇವಾಗ ಏನಾಗ್ತಿದೆ, 30 ಪಾಸ್ ಮಾಡಿದ್ರೆ 30 ಇಲ್ಲಿಗೆ ಬಂದಾಗ ಏನಾಗುತ್ತೆ, 30 ಇಂಟು 2 ಆಗುತ್ತೆ, 60 ನಿಮಗೆ ಔಟ್ಪುಟ್ ಬರುತ್ತೆ. ರನ್ ಮಾಡಿ ಪ್ರೋಗ್ರಾಮು, 60 ಬರ್ತಾ ಇದೆ. ಗೊತ್ತಾಯ್ತಲ್ಲ? ಇನ್ಸ್ಟೆಡ್ ಆಫ್ ಡಬ್ಲರ್ ಬದಲು ಇಲ್ಲಿ 3 ಕೊಟ್ಟರೆ ಇದೇನಾಗುತ್ತೆ, ಎಕ್ಸ್ಪ್ರೆಷನ್ ಎ ಇಂಟು 3 ಆಗುತ್ತೆ. ಎ ವ್ಯಾಲ್ಯೂ ಏನು ಪಾಸ್ ಮಾಡ್ತಾ ಇದ್ದೀವಿ, 30 ಪಾಸ್ ಮಾಡ್ತಾ ಇದ್ದೀವಿ. 30 ಇಂಟು 3 ಅಂದರೆ 90 ಆಗುತ್ತೆ. ಗೊತ್ತಾಯ್ತಲ್ಲ? ನೀವು ಜಾಸ್ತಿ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಎಕ್ಸಾಂಪಲ್, ಆಬ್ವಿಯಸ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಲ್ಸೋ ನೀವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ ನಿಮ್ಮ ಲ್ಯಾಬ್ ಅಸೈನ್ಮೆಂಟ್ಸಲ್ಲಿರ್ಬೋದು ಅಥವಾ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅಷ್ಟು 10 ಪ್ರೋಗ್ರಾಮ್ ಅಥವಾ 15 ಪ್ರೋಗ್ರಾಮ್ನ ಮಾತ್ರ ಕಲಿತು ಬಿಡಕ್ಕೆ ಹೋಗಬೇಡಿ. ನೀವು ಜಾಸ್ತಿ ಬೇಸಿಕ್ಸ್ ಪ್ರೋಗ್ರಾಮ್ ಕಲಿತಷ್ಟು ನಿಮಗೆ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಸಿಗುತ್ತೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಬಾಯಟ್ ಮಾಡೋದಾಗಲಿ ಮತ್ತು ಮಗಪ್ ಮಾಡೋದಾಗಲಿ ನೆಸೆಸಿಟಿ ಇರೋದಿಲ್ಲ. ಗೊತ್ತಾಯ್ತಲ್ಲ? ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಲ್ಯಾಂಬ್ಡಾ ಫಂಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನಮಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾವು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.